ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆಗೊಂಡು ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಈಗಾಗಲೇ ಮೇ 30, 2026ರಂದು ಕಾಲಾವಕಾಶ ನೀಡಲಾಗಿತ್ತು. ಬಹಳಷ್ಟು ಪೋಷಕರು ಅಡ್ಮಿಷನ್ ಮಾಡಿದ್ದಾರೆ. ಇನ್ನು ಕೆಲವೊಂದು ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಆಗಿಲ್ಲ ಎನ್ನುವಂತಹ ಮಾಹಿತಿ ಇರುತ್ತದೆ. ಇನ್ನು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ತಾವೆಲ್ಲರೂ ಕೂಡ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತಾರೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಮೈನಾರಿಟಿ ಮೊರಾರ್ಜಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಗೊಂಡಿತ್ತು. ತಾವು ಕೂಡ ನೋಡಿರ್ತೀರಿ. ಇಲ್ಲಿ ಯಾರು ಆಯ್ಕೆಯಾಗಿದ್ದರೆ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದೀರಿ, ಇನ್ನು ಕೆಲವರು ಅಡ್ಮಿಷನ್ ಮಾಡಿಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಇಲ್ಲಿ ಔಟ್ ಆಫ್ ತಾಲೂಕಿನ ಶಾಲೆಗಳು ಸಿಕ್ಕಿದ್ದಾವೆ ಅಂತೇಳಿ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಸಕಾರಣವನ್ನು ನೀಡದೆ ಇಲ್ಲಿ ಅಡ್ಮಿಷನ್ ಮಾಡಿಲ್ಲ. ಇಲ್ಲಿ ನಾನು ಈ ಕುರಿತು ಅಂದರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗೋಸ್ಕರ ನಾನು ನಮಗೆ ಸಮೀಪದ ಒಂದು ಮೊರಾರ್ಜಿ ಅಂದರೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರನ್ನು ಕೂಡ ಕೇಳಿದೆ. ಇಲ್ಲಿ ಅವರು ಹೇಳುವ ಮಾಹಿತಿ ಪ್ರಕಾರ ಇಲ್ಲಿ ಮೇ 30, 2026ರಂದು ಲಾಸ್ಟ್ ಡೇಟ್ ಅಂತ ತಿಳಿಸಲಾಗಿತ್ತು ಅಡ್ಮಿಷನ್ ಮಾಡಲಿಕ್ಕೆ. ಆದರೆ ಕೆಲವು ಪೋಷಕರು ಇನ್ನೂ ಕೂಡ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಮಾಡಿ ಅಂತ ಕೂಡ ಹೇಳಿದ್ವಿ. ಇನ್ನು ಕೆಲವೊಂದು ಪೋಷಕರು ಅಡ್ಮಿಷನ್ ಮಾಡ್ತಾ ಇದ್ದಾರೆ ಇನ್ನೂ ಬಂದು ಅಂತ ಮಾಹಿತಿಯನ್ನು ಕೂಡ ಅವರು ತಿಳಿಸಿದರು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ 1 ದಿನ 2 ದಿನಗಳ ಕಾಲ ಮತ್ತೆ ಕೊಟ್ಟಿದ್ದಾರೆ ಟೈಮನ್ನು ಅಡ್ಮಿಷನ್ ಮಾಡಲಿಕ್ಕೆ. ಆದರೆ ನಾನು ಕೂಡ ಮತ್ತೆ ಇಲ್ಲಿ ಮೇಲಾಧಿಕಾರಿಗಳಿಗೆ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ನಿನ್ನೆ ದಿನ ನಾನು ಕಾಲ್ ಮಾಡಿ ಕೇಳಿದಾಗ ಅವರು ತಿಳಿಸಿರುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಏನಾಗ್ತಾ ಇದೆ ಅಂದರೆ ಇಲ್ಲಿ ಕಳೆದ ವರ್ಷ ಏನು ಅಡ್ಮಿಷನ್ ಪ್ರೋಸೆಸ್ ಇತ್ತಲ್ಲ, ಅವಾಗ ಏನಾಗಿತ್ತು, ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆ ನಂತರ ಅಂದರೆ 1:1 ಅಂತೇಳಿ ಅಡ್ಮಿಷನ್ ಲಿಸ್ಟನ್ನು ಬಿಟ್ಟಿದ್ರು. ಈ ವರ್ಷ ಕೂಡ ಅದೇ ರೀತಿ ಬಿಟ್ಟಿದ್ದಾರೆ. 1:1 ಒಂದು ಸೀಟಿಗೆ ಒಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಕಳೆದ ವರ್ಷವೂ ಅದೇ ರೀತಿಯಾಗಿತ್ತು. 1:1 ಏನು ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ರು. ನೆಕ್ಸ್ಟ್ ಏನಾಯಿತು ಅಂದರೆ 2ನೇ ಲಿಸ್ಟನ್ನು ಅವರು ಇಲ್ಲಿ ನೇರವಾಗಿ ಆಯಾ ವಸತಿ ಶಾಲೆಗಳಿಗೆ ಕಳಿಸಿಕೊಟ್ಟಿದ್ರು ಎನ್ನುವ ಮಾಹಿತಿ ಇರುತ್ತದೆ. ಅದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲಿಕೇಶನನ್ನು ಸಲ್ಲಿಸಿದ್ರು. ಆವಾಗ ಅವರು ಕೊಟ್ಟಿರುವಂಥ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇಲ್ಲಿ ನೇರವಾಗಿ SMS ಕೂಡ ಕಳಿಸಿದ್ರು. ನೀವು ಇಂಥ ಶಾಲೆಗೆ ಸೆಕೆಂಡ್ ರೌಂಡ್ಗೆ ಸೆಲೆಕ್ಷನ್ ಆಗಿರ್ತೀರಿ, ತಾವು ಹೋಗಿ ಅಡ್ಮಿಷನ್ ಮಾಡಿ ಅನ್ನುವಂಥ ಮಾಹಿತಿನೂ ಕೂಡ ಅಲ್ಲಿ SMS ಮೂಲಕ ಬಂದಿತ್ತು. ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡ್ ಲಿಸ್ಟು ಇಲ್ಲಿ ನಾನು ಕೂಡ ಕೇಳಿದಾಗ ಅಧಿಕಾರಿಗಳು ನೀಡಿದಂಥ ಮಾಹಿತಿ ಏನು ಅಂದರೆ ಕೆಲವೊಂದು ವಸತಿ ಶಾಲೆ ಪ್ರಾಂಶುಪಾಲರು ಕೂಡ ಇದೇ ಮಾಹಿತಿಯನ್ನು ತಿಳಿಸಿದ್ದಾರೆ. ಏನು ಅಂದರೆ ಇಲ್ಲಿ ಸೆಕೆಂಡ್ ಲಿಸ್ಟಿಗೆ ನಾವು ನೇರವಾಗಿ ಇಲ್ಲಿ ತಮ್ಮ ವಸತಿ ಶಾಲೆಗಳಿಗೆ ಬಂದು ಅಡ್ಮಿಷನ್ ಮಾಡಬೇಕಾ ಅಥವಾ ಇಲ್ಲಿ ರಾಜ್ಯ ಹಂತದಿಂದ ಏನಾದರೂ ಇಲ್ಲಿ ಸೆಕೆಂಡ್ ಲಿಸ್ಟ್ ಡೈರೆಕ್ಟ್ ವೆಬ್ಸೈಟಿಗೆ ಬಿಡುಗಡೆ ಆಗುತ್ತಾ ಎನ್ನುವಂತಹ ಮಾಹಿತಿಯನ್ನು ಕೇಳಿದಾಗ ಅವರು ಹೇಳಿರುವಂಥ ಮಾಹಿತಿ ಏನು ಅಂದರೆ ಇಲ್ಲಿ ರಾಜ್ಯ ಹಂತದಿಂದನೇ ನಮಗೆ ಲಿಸ್ಟ್ ಬರುತ್ತೆ. ನಾವು ಆ ವಿದ್ಯಾರ್ಥಿಗಳಿಗೆ ಅವರ ಪೋಷಕರಿಗೆ ಇಲ್ಲಿ ಕರೆ ಮಾಡಿ ಅಡ್ಮಿಷನ್ ಮಾಡಲಿಕ್ಕೆ ನಾವು ಇಲ್ಲಿ ಅವ್ರನ್ನ ಕರಿತೀವಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ರು. ಮತ್ತು ನಾನು ಕಳೆದ ವರ್ಷ ನಾನು ಕೂಡ ಇಲ್ಲಿ ಈ ಕುರಿತು ಸಾಕಷ್ಟು ವಿಡಿಯೋಗಳನ್ನು ಮಾಡಿರ್ತೀನಿ. ಕಳೆದ ವರ್ಷವೂ ಏನಾಗಿತ್ತು ಅಂದರೆ ಸೆಕೆಂಡ್ ಲಿಸ್ಟನ್ನು ಮಾತ್ರ ಅವರು ಬಿಟ್ಟಿರಲಿಲ್ಲ, ಡೈರೆಕ್ಟಾಗಿ ಆಯಾ ವಸತಿ ಶಾಲೆಗಳಿಗೆ ಕಳಿಸಿಕೊಟ್ಟಿದ್ರು. ಮತ್ತು ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ಗೆ ಅವ್ರಿಗೆ ಏನು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ SMS ಕೂಡ ಬಂದಿತ್ತು ಮತ್ತು ಆಯಾ ವಸತಿ ಶಾಲೆಯವರು ಕೂಡ ಫೋನ್ ಮಾಡಿದರು. ಹಾಗಾಗಿ ಈ ವರ್ಷ ನಾನು ಏನು ವೇಟ್ ಮಾಡ್ತಾ ಇದ್ದೆ ಅಂದರೆ ಇಲ್ಲಿ ಸೆಕೆಂಡ್ ಲಿಸ್ಟು ಡೈರೆಕ್ಟಾಗಿ ಇಲ್ಲಿ ಅವರ ಒಂದು ಅಧಿಕೃತ ವೆಬ್ಸೈಟ್ಗೆ ಬಿಡ್ತಾರಾ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಬಟ್ ಏನಾಗಿದೆ ಅಂದರೆ ಅವರು ಫಸ್ಟ್ ಲಿಸ್ಟಲ್ಲೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳದ್ದು ಇಲ್ಲಿ ಲಿಸ್ಟ್ ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಅಡ್ಮಿಷನ್ ಮಾಡಿಲ್ಲ ಅಂದಾಗ ಅಲ್ಲಿ ಏನಾಗುತ್ತೆ, ಮತ್ತೆ ರಾಜ್ಯ ಹಂತದ ಕಚೇರಿಯವರೇ ಸೆಕೆಂಡ್ ಲಿಸ್ಟ್ಗೆ ಅವರು ಆಯಾ ವಿದ್ಯಾರ್ಥಿಗಳ ಒಂದು ಮೆರಿಟ್ ಆಗಿರ್ಬೋದು, ಮೀಸಲಾತಿ ಮತ್ತು ವಿಶೇಷ ವರ್ಗದ ಮೀಸಲಾತಿ ಇವುಗಳನ್ನೆಲ್ಲವನ್ನು ಪರಿಗಣಿಸಿ ಮತ್ತೆ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಆ ಲಿಸ್ಟನ್ನು ಆಯಾ ವಸತಿ ಶಾಲೆಗಳಿಗೂ ಕಳಿಸ್ತಾರೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ. ಆದರೂ ಕೂಡ ನಾನು ಇವತ್ತು ಒಂದು ಸಾರಿ ನಾನು ನೇರವಾಗಿ ರಾಜ್ಯ ಹಂತದ ಕಚೇರಿಯವರಿಗೆ ಮಾಹಿತಿಯನ್ನು ಕೇಳ್ತೀನಿ. ಏನು ಈ ವರ್ಷ ಯಾವ ರೀತಿ ಪ್ರೊಸೆಸ್ ಮಾಡ್ತೀರಾ ಅದು ಸೆಲೆಕ್ಷನ್ ಲಿಸ್ಟ್ ಅನ್ನೋದನ್ನು ಕೂಡ ನಾನು ಅವರೊಂದಿಗೆ ಕೇಳಿ ತಮಗೆ ಮತ್ತೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ಆದರೂ ಕೂಡ ತಾವುಗಳು ಏನು ಮಾಡ್ಬೋದು ಅಂದರೆ ಇಲ್ಲಿ ಸೆಕೆಂಡ್ ಲಿಸ್ಟಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಸಮೀಪದ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಿಗೆ ಹೋಗಿ ಅಥವಾ ಅವ್ರ ನಂಬರ್ ಏನಾದರೂ ಇದ್ದರೆ ತಾವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು. ಯಾವ ರೀತಿ ನಡೀತದೆ ಸೆಕೆಂಡ್ ಲಿಸ್ಟ್ ಪ್ರೊಸೆಸ್ ಅನ್ನುವಂಥದ್ದು ಮತ್ತು ಎಷ್ಟು ಸೀಟುಗಳು ಇನ್ನೂ ಲಭ್ಯ ಇದಾವೆ ಅನ್ನೋದು ಕೂಡ ಕೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಮೊದಲ ಸುತ್ತಿನಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ 1:1 ಬಿಟ್ಟಿದ್ದಾರಂದ್ರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ಸೊ ತಾವುಗಳು 1-2-3 ದಿನ ವೇಟ್ ಮಾಡಿ ಅಥವಾ ಇವತ್ತು ನಾನು ಸಾಯಂಕಾಲವರೆಗಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ತಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀನಿ.